ನಮ್ ಕಡೆ ಹ್ಮ್, ಭಯಂಕರ ಬಿಸಿಲು ಯಾವಾಗ ನೋಡಿದ್ರು. ಉತ್ತರ ಕರ್ನಾಟಕದಾಗ ಗುಲ್ಬರ್ಗ, ಬೀದರ್, ಬಾಗಲಕೋಟೆ, ಬಿಜಾಪುರ, ರಾಯಚೂರು, ಯಾದಗಿರಿ ಇವೆಲ್ಲಾ ಜಿಲ್ಲೆದಾಗ ಏನ್ ಅದಾವಲ್ಲ, ಮಳೆ ಕಡಿಮೆ, ಚಳಿ ಕಡಿಮೆ, ಬಿಸಿಲು ಭಯಂಕರ ಇರ್ತೈತಿ. ಇದಂತೂ ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಬಿಸಿಲಾಗ ನಾವ್ ಏನ್ ಮಾಡ್ತೀವಿ, ತಂಪಿರ್ಲಿ ಅಂತ ಎಸಿನೋ, ಕೂಲರ್ನೋ, ಫ್ಯಾನೋ, ಪಂಖಾನೋ ಅಳವಡಿಸ್ಕೋತೀವಿ. ಇದರಿಂದ ಲಾಭ ಪಡ್ಕೊಳ್ಳೋರು ಒಂದಿಬ್ರು ಇರ್ತಾರ, ಬಿಸ್ನೆಸ್ ಮೈಂಡೆಡ್. ಅವ್ರ ಏನ್ ಮಾಡ್ತಾರ, ಐಸ್ ಕ್ರೀಮ್ ಅಂಗಡಿನೋ, ಕೋಲ್ಡ್ ಡ್ರಿಂಕ್ಸ್ ಅಂಗಡಿನೋ, ಕೂಲ್ ಆಗಿರತಕ್ಕಂತಹ ನೀರಿನ ಬಾಟಲ್ನೋ ಇವು ಮಾರಾಟ ಮಾಡಿ ಅವ್ರು ಏನೈತಿಲ್ಲ ಲಾಭ ಗಳಿಸ್ಕೋತಾರ. ಅಡ್ಡಿ ಇಲ್ಲ. ಇನ್ನು ಸರ್ಕಾರದಿಂದ ನಾವು ಹೆಂಗ್ ಲಾಭ ಪಡ್ಕೋಬಹುದು ಬಿಸಿಲಿಗೆ ಸಂಬಂಧಪಟ್ಟಂಗ ಅದನ್ನ, ಅದು ಬಿಸಿಲು ನಮ್ಗೆ ನುಕ್ಸಾನ್ ಐತಿ ಕರೆ, ಅದರಿಂದ ನಾವು ಲಾಭ ಹೆಂಗ್ ಪಡ್ಕೋಬಹುದು, ಏನ್ ಅಂತ ಯೋಜನೆ ಸರ್ಕಾರ ಕಡೆಯಿಂದ ಅದಾವ, ಏನ್ ಸ್ಕೀಮ್ ಅದಾವ, ಅದರ ಲಾಭ ನಾವು ಯಾವ ರೀತಿ ಪಡ್ಕೋಬಹುದು, ಹೆಂಗ ಬಿಸಿಗಾಲದಾಗ ನಾವು ರೊಕ್ಕ ಗಳಿಸಬಹುದು. ನೀವು ಐಸ್ ಕ್ರೀಮ್ ಮಾರಾಟ ಮಾಡ್ರಿ, ಕೋಲ್ಡ್ ಡ್ರಿಂಕ್ಸ್ ಮಾರಾಟ ಮಾಡ್ರಿ, ಅದು ಎಳೆನೀರ್ ಮಾರಾಟ ಮಾಡ್ರಿ, ಅದು ನಿಮಗ್ ಬಿಸ್ನೆಸ್ ಬಿಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂಗ ಸರ್ಕಾರದ ಯೋಜನೆ ಐತಿ, ಅದರಿಂದ ನಾವು ಏನ್ ಲಾಭ ಪಡ್ಕೋಬಹುದು ಅನ್ನೋದನ್ನು ಪೂರಾ ನಾ ಡಿಸ್ಕಸ್ ಮಾಡೋ ಅದೀನಿ ಈ ವಿಡಿಯೋದಾಗ ನಿಮ್ ಮುಂದೆ ಇಡ್ತೀನಿ. ಅದು ಯೋಜನೆ ಹೆಸರೇನು, ಅದು ಮೊದಲ ಏನ್ ಯೋಜನೆ ಇತ್ತು, ಈಗ ಏನ ಆ ಯೋಜನೆ ಬಂದದ, ಆ ನಂತರ ಯೋಜನೆಯ ಲಾಭ ಹೇಗೆ ಪಡಿಬಹುದು, ಯಾರು ಪಡಿಬಹುದು, ಆ ನಂತರ ಈಗ ಅರ್ಹತೆ ಏನು, ಮತ್ತು ಅಂದ್ರ ಮನೆ ಮನೆಗೆ ಸೋಲಾರ್ ಯೋಜನೆ ಅಂತ ಇದು ಕರ್ನಾಟಕ ಸರ್ಕಾರದಿಂದ ಒಂದು ಏನೈತಲ್ಲ ಹೊಸ ಸ್ಕೀಮ್ ಐತಿ, ಹೊಸ ಯೋಜನೆ ಐತಿ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಮೂಲಕ ಛಾವಣಿ ಇಲ್ಲದ ಮನೆಗಳು, ಅಪಾರ್ಟ್ಮೆಂಟ್ಗಳು ಮತ್ತು ಸಣ್ಣ ಜಾಗದ ನಿವಾಸಿಗಳು ಸಹ ಸೌರ ಶಕ್ತಿಯನ್ನು ಬಳಸಲು ಕರ್ನಾಟಕ ಸರ್ಕಾರವು ಮನೆಗಳಿಗೆ ಸೌರ ವಿದ್ಯುತ್ ಸುಲಭವಾಗಿ ಒದಗಿಸುವ ಸಲುವಾಗಿ ಹೊಸ ಡಿಸ್ಟ್ರಿಬ್ಯೂಟರ್ ಸೌರ ಫೋಟೋ ವೋಲ್ಟಾಯಿಕ್ ಯೋಜನೆಯನ್ನು ಜಾರಿಗೊಳಿಸ್ಯದ. ಇದ್ರ ಬಗ್ಗೆ ಏನೈತಲ್ಲ ಸ್ಟೆಪ್ ಒಂದೊಂದಾಗಿ ನಾವು ನೋಡೋಣ. ಹೊಸ DSPV ಯೋಜನೆಯ ವಿಶೇಷತೆಗಳು. ಇದರ ವಿಶೇಷತೆ ಏನೇನಪ್ಪಾ ಅಂದ್ರ, ಹಿಂದಿನ ಯೋಜನೆ ಏನೈತಲ್ಲ ಛಾವಣಿ ಸೌರ ಯೋಜನೆ ಕೇವಲ ಮನೆಯ ಛಾವಣಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸಲು ಅನುವು ಮಾಡಿಕೊಟ್ಟಿತ್ತು. ಇದ್ರ ಹಿಂದಿನ ಯೋಜನೆ ಏನೈತಲ್ಲ ಅದು ಬರೀ ಮನೆ ಟೆರೆಸ್ ಮ್ಯಾಗ ಅಟ್ಟ ನಾವು ಸೋಲಾರ್ ಇನ್ಸ್ಟಾಲ್ ಮಾಡ್ಕೋಬಹುದಿತ್ತು. ಆದ್ರೆ ಇದು DSPV ಏನೈತಿಲ್ಲ ಎಲ್ಲದಕ್ಕೂ ನೀವು ಎಲ್ಲಿ ನೆಲದ ಮ್ಯಾಗರ ಮಾಡ್ರಿ, ಮಾಡಿ ಮ್ಯಾಗರ ಮಾಡ್ರಿ, ಗಾಡಿ ಮ್ಯಾಗರ ಮಾಡ್ರಿ, ನಿಮಗ್ ಬಿಟ್ಟಿದ್ದದು. ಛಾವಣಿ ಇಲ್ಲದ ಮನೆಗಳಿಗೂ ಅನುಕೂಲ ಆಕೈತಿ. ಮನೆಯ ಹಿತ್ತಲು ಭಾಗಕ್ಕ, ಪಾರ್ಕಿಂಗ್ ಪ್ರದೇಶಕ್ಕ, ನಿಮ್ ಮನೆ ಗಾಡಿ ಮ್ಯಾಗ, ಇತರ ಕಟ್ಟಡಗಳ ಮೇಲೂ ಅಂತೆಲ್ಲ ನೀವು ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ನು ನೆಲದ ಮೇಲೆ ಅಂದ್ರೆ ಹೆಂಗಪ್ಪ, 8 ಅಡಿ ಎತ್ತರ ಇರ್ಬೇಕು ನೆಲದಿಂದ ಭೂಮಿಗೆ ಬಿಟ್ಟು. ಅಲ್ಲಿಯೂ ಸಹ ಏನೈತಲ್ಲ ನೀವು ಸೌರ ಫಲಕ, ಸೋಲಾರ್ ಪ್ಯಾನೆಲ್ ಏನೈತಲ್ಲ ಅಳವಡಿಸಬಹುದಂತ. VNM ಮತ್ತು GNM. ಏನಪ್ಪಾ VNM ಮತ್ತು GNM ಅಂದ್ರೆ ವರ್ಚುವಲ್ ನೆಟ್ ಮೀಟರಿಂಗ್ ಅಂಡ್ ಗ್ರೂಪ್ ನೆಟ್ ಮೀಟರಿಂಗ್. ಇದರ ಮೂಲಕ ಉತ್ಪಾದಿಸಿದ ವಿದ್ಯುತ್ ಅನ್ನು ಗ್ರಿಡ್ಗೆ ಕಳುಹಿಸಿ ಬಿಲ್ ನಲ್ಲಿ ರಿಯಾಯಿತಿನೂ ನೀವು ಪಡ್ಕೋಬಹುದು ಅಥವಾ ಲಾಭನೂ ನೀವು ಪಡ್ಕೋಬಹುದು. ಪ್ರತಿ ತಿಂಗಳ ಆದಾಯನೂ ನೀವು ಗಳಿಸ್ಕೋಬಹುದು ಇದರಿಂದ. ಹೆಂಗ ಅನ್ನೋದು ಹೇಳ ಮುಂದ. ಒಂದನೇದಾಗಿ VNM ಅಂದ್ರೆ ಏನು, ಅದು ಹೆಂಗ್ ಕೆಲಸ ಮಾಡ್ತೈತೆ ಅಂದ್ರೆ, ಗ್ರಾಹಕರು ತಮ್ಮ ಅಪಾರ್ಟ್ಮೆಂಟ್, ಹೌಸಿಂಗ್ ಸೊಸೈಟಿ, ಸರ್ಕಾರಿ ಕಟ್ಟಡಗಳು ಅಥವಾ ಟ್ರಸ್ಟ್ ಸಂಸ್ಥೆಗಳ ಯಾವುದೇ ಲಭ್ಯವಿರುವ ಜಾಗದಲ್ಲಿ ಸೌರ ಫಲಕಗಳನ್ನು ಅಳವಡಿಸಬೇಕು. ಎರಡನೇದಾಗಿ ಉತ್ಪಾದಿಸಿದ ವಿದ್ಯುತ್ ಅನ್ನು ಗ್ರಿಡ್ಗೆ ಕಳುಹಿಸಿ ತಮ್ಮ ಮನೆಯ ಬಳಕೆಗೆ ಅನುಗುಣವಾಗಿ ಬಿಲ್ ನಲ್ಲಿ ರಿಯಾಯಿತಿ ಪಡ್ಕೋಬಹುದು. ಇನ್ನು ಹೆಚ್ಚುವರಿ ವಿದ್ಯುತ್ ಇದ್ದರೆ ಏನೈತೆಲ್ಲ ನೀವು ಬೆಸ್ಕಾಂಕೋ ಇದಕ್ ನೋಡ್ರಿ, ನೀವು ಯಾವ ಏರಿಯಾದಾಗ ಇರ್ತೀರಿ, ಯಾವ ಸಿಟಿ ಒಳಗ್ ನೀವು ಇರ್ತೀರಿ, ಆ ನಿಮ್ಗೆ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆ ಏನ್ ಇರ್ತೈತಲ್ಲ ಅದಕ್ಕೆ ನೀವು ಆ ಸಂಸ್ಥೆಗಳು ಏನದಾವಲ್ಲ ನಿಮ್ಗೆ ಹಣ ಪಾವತಿ ಮಾಡ್ತಾವ. ಅವ್ರಿಗೆ ನೀವು ಮಾರಾಟ ಮಾಡಿದ್ರಪ್ಪ ಅಂದ್ರೆ ಜೆಸ್ಕಾಂ ಇತ್ಯಾದಿ ನೀವು ಯಾವ ಪ್ರದೇಶದವರಾಗಿರ್ತೀರಿ ಆ ನಿಮ್ಗ ಅಪ್ಲೈ ಆಕೈತಿ. ಇನ್ನು GNM ಹೆಂಗ್ ಉಪಯೋಗಪ್ಪ ಅಂದ್ರ, ಗ್ರೂಪ್ ನೆಟ್ ಮೀಟರಿಂಗ್. ಒಬ್ಬ ಗ್ರಾಹಕನಿಗೆ 2 ಅಥವಾ ಅದಕ್ಕಿಂತ ಹೆಚ್ಚಿಗೆ ಮನೆ ಅಥವಾ ಕಾಂಪ್ಲೆಕ್ಸ್ ಅಥವಾ ಅಪಾರ್ಟ್ಮೆಂಟ್ ಇದ್ವಪ್ಪ ಅಂದ್ರ ಒಂದೇ ಸ್ಥಳದಲ್ಲಿ ಅವ್ ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡ್ಕೋಬೇಕು. ಅಲ್ಲಿ ಏನ್ ಉತ್ಪನ್ನ ಆಕೈತಿಲ್ಲ ವಿದ್ಯುತ್, ಅದು ಎಲ್ಲಾ ಮನೆಗಳಿಗೂ ಅವ ಹಂಚ್ಕೋಬಹುದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ಬಹು ವಾಸಸ್ಥಳ, ಕಮರ್ಷಿಯಲ್ ಕಟ್ಟಡ ಮತ್ತು ಸಮುದಾಯ ಯೋಜನೆಗಳಿಗೆ ಅನುಕೂಲವಾಗೈತಿ. ಈ ಯೋಜನೆಯ ಲಾಭ ಯಾರು ಪಡೆಯಬಹುದು ಅಂತ ಐತಿ. ಯೋಜನೆಯ ಲಾಭ ಛಾವಣಿ ಕೊರತೆ ಇರುವ ಮನೆಗಳು, ಟೆರೆಸ್ ಇರ್ಲಾರ್ದವ್ರು ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾರಲ್ಲ, ಒಂದ್ರ ಮ್ಯಾಗ ಒಂದ್ ಇರ್ತಾವ, ಎಲ್ಲರಿಗೂ
ಛಾವಣಿ ಇರಂಗಿಲ್ಲ, ಲಾಸ್ಟ್ ನಿಂತವ್ರಿಗೆ ಅಟ್ಟೆ ಇರ್ತೈತ, ಅಥವಾ ಮನಿ ಮಾಲಕ್ ಅಪಾರ್ಟ್ಮೆಂಟ್ ಓನರ್ ಇರ್ತಾನಲ್ಲ ಅವಂದ್ ಇರ್ತೈತೆ ಅದು. ಅಪಾರ್ಟ್ಮೆಂಟ್ ಮತ್ತು ಹೌಸಿಂಗ್ ಸೊಸೈಟಿ ನಿವಾಸಿಗಳು ಆಯ್ತು. ಇನ್ನು ಸಣ್ಣ ಜಾಗದ ಮನೆಗಳಾದವು. ಪಾರ್ಕಿಂಗ್ ಪ್ರದೇಶದಲ್ಲಿ ಸೌರ ಫಲಕಗಳನ್ನು ಅಳವಡಿಸಲು ಬಯಸುವವರು. ನಂತರ ಇಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಸ್ಟೇಷನ್ಗಳು. ನೆಕ್ಸ್ಟ್ ಏನಪ್ಪಾ ಅಂದ್ರ ಯೋಜನೆಯ ಅರ್ಹತೆ ಮತ್ತು ಅಳವಡಿಕೆ ಹೆಂಗಪ್ಪಾ ಅಂದ್ರ ಕನಿಷ್ಠ 5 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಘಟಕಗಳನ್ನು ನೀವು ಅಳವಡಿಸಬೇಕು. ಬೆಸ್ಕಾಂ ಅಥವಾ ಸ್ಥಳೀಯ ವಿದ್ಯುತ್ ಸರಬರಾಜು ಸಂಸ್ಥೆಯ ಅನುಮತಿ ಪಡೆಯೋದು ಕಡ್ಡಾಯ, ಅದು ಅಗತ್ಯ ಐತಿ. ಇದರಿಂದ ಲಾಭಗಳು ಏನೇನಪ್ಪಾ ಅಂದ್ರ ಸರ್ಕಾರದ ಸಬ್ಸಿಡಿ ಮತ್ತು ತೆರಿಗೆ ರಿಯಾಯಿತಿಗಳು ಸಿಗ್ತಾವ. ವಿದ್ಯುತ್ ಬಿಲ್ ನಲ್ಲಿ ಗಣನೀಯ ಉಳಿತಾಯ ಆಕೈತಿ. ಪರಿಸರ ಸ್ನೇಹಿ ಮತ್ತು ನವೀಕರಿಸಬಹುದಾದ ಶಕ್ತಿ ಇದು ನಿಮ್ಗೆ ಸಿಗ್ತೈತೆ. ಛಾವಣಿ ಇಲ್ಲದವರು ಸೌರಶಕ್ತಿ ಅಳವಡಿಸಬಹುದು. ಹೆಚ್ಚುವರಿ ವಿದ್ಯುತ್ ಅನ್ನು ಗ್ರಿಡ್ಗೆ ಮಾರಾಟ ಮಾಡಿ ಅದರಿಂದ ಲಾಭ ಮಾಡಬಹುದು, ಹಣ ಗಳಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಯಾರಿಗೆ ಸಂಪರ್ಕಿಸಬೇಕಪ್ಪ ಅಂದ್ರ ನೀವು ಬೆಂಗಳೂರು ರೀಜನಲ್ ಸಂಬಂಧಪಟ್ಟಿದವ್ರು ಆಗಿದ್ರಂದ್ರ ಬೆಸ್ಕಾಂ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ಇನ್ಫಾರ್ಮೇಶನ್ ತಗೋರಿ. ನೀವು ಹೆಸ್ಕಾಂ ಹುಬ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಸಂಬಂಧಪಟ್ಟಿದ್ರಪ್ಪ ಅಂದ್ರೆ ಈ ವೆಬ್ಸೈಟಿಗೆ ಭೇಟಿ ಮಾಡ್ರಿ, ಹೆಸ್ಕಾಂ.co ಅಂತ. ಅದೇ ರೀತಿ ಜೆಸ್ಕಾಂ, ಮೆಸ್ಕಾಂ, ಸೆಸ್ಕಾಂ ಅಂದ್ರೆ ಗುಲ್ಬರ್ಗ, ಮಂಗಳೂರು, ಇವು ಎಲ್ಲಾ ವೆಬ್ಸೈಟ್ ಗಳಿಗೆ ಏನೈತಲ್ಲ ನೀವು ಭೇಟಿ ನೀಡಿ ಇನ್ಫಾರ್ಮೇಶನ್ ತಕ್ಕೋಬಹುದು. ಇಲ್ಲಿನೂ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ನೀವು ಹತ್ತಿರದ ಕಿವಿಗೆ ಹೋಗ್ರಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ, ಅವರಿಗೆ ಇನ್ಫಾರ್ಮೇಶನ್ ತಗೋರಿ. ಅವ್ರು ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ರಪ್ಪ ಅಂದ್ರೆ ಈ ಸ್ಕೀಮ್ ಇಂದು ಲಾಭ ಏನೈತಿಲ್ಲ ನೀವು ಪಡ್ಕೋರಿ. ಚಲೋ ಯೋಜನೆ ಅದ. ಸರ್ಕಾರ ನಮ್ಗ ಬಹಳಷ್ಟು ಅನುಕೂಲ ಮಾಡಿರ್ತೈತಿ, ನಮ್ಗ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ, ಇಗ್ನೋರ್ ಮಾಡ್ತೀವಿ, ಅದೇನ್ ಬರ್ತೈತಿ ಬಿಡೋ ಮರ ಅಂತ. ಅದು ಬಿಟ್ಟು ಏನೈತಿಲ್ಲ ಬರೀ ಸಾಲ ಮಾಡ್ಕೋ ತಿರುಗಾಡ್ತೀವಿ, ಆ ಸಂಘ ಈ ಸಂಘ ಅಂತ. ಅದು ಮಾಡೋ ಬದಲಿ ಇಂತ ಸ್ಕೀಮ್ ಒಳಗ ಏನೈತಿಲ್ಲ ಸ್ವಲ್ಪ ತಲೆ ಓಡಿಸ್ರಿ, ಅದ್ರ ಲಾಭ ಪಡ್ಕೋರಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.